ನಂತರನೇ ಪೇನ್ ಅನುಭವಿಸ್ತಿರೋರು ತುಂಬಾ ಜನ ಇರ್ತಾರೆ. ಜೋರಾಗಿ ಬಿದ್ದಿರ್ತೀರಾ, ನರಕ್ಕೆ ಪೆಟ್ಟಾಗಿದೆ, ಇಲ್ಲ ಇದು ಆಪರೇಷನ್ ಆಗಿಬಿಡ್ಬೇಕು. ಇವರೆಗೂ ಏನು ನೋವು ಬರ್ತಿತ್ತು. ಇದು ಬ್ರೈನು, ಇದು ಸ್ಪೈನಲ್ ಕಾರ್ಡ್ ಹೋಗಿರೋದು ಮೂಳೆ. ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ನೈನಗೋಪ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಯಾಕೆ ವ್ಲಾಗ್ನ ಮಾಡ್ತಾಯಿಲ್ಲ, ಮಿನಿ ವ್ಲಾಗ್ ಆಗ್ತಿದ್ರಲ್ಲ ಡೈಲಿ, ಯಾಕೆ ಆಗ್ತಿಲ್ಲ, ಯಾಕೆ ವಿಡಿಯೋಸ್ ಆಗ್ತಿಲ್ಲ ಅಂಥೇಳಿ. ಸೊ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು, ಹಾಸ್ಪಿಟಲೈಸ್ ಆಗಿದ್ದೆ. ಸೊ ಹಾಗಾಗಿ ವಿಡಿಯೋನ ಮಾಡೋಕ್ಕಾಗ್ತಿರ್ಲಿಲ್ಲ. ವಿಡಿಯೋ ಮಾಡೋದ್ರೂ ವಾಯ್ಸ್ ಓವರ್ ಕೊಡೋಷ್ಟು ಹುಷಾರಿರಲಿಲ್ಲ ನನಗೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಯಾಕೆ ಏನಾಗಿತ್ತು ಅಂತ ಕೇಳೋದಾದರೆ, ಇನ್ಸ್ಟಾದಲ್ಲಿ ನಾನು ರೀಲ್ಸ್ ಹಾಕಿದ್ದೆ. ಸೊ ಅದನ್ನು ನೋಡಿನೂ ತುಂಬ ಜನ ಫೋನು ಮೆಸೇಜು ಮಾಡಿ ಏನಾಯಿತು, ಯಾಕಾಯಿತು, ಏನಾಗಿದೆ ಅಂತ ಹೇಳ್ತಿದ್ರಿ. ನನಗೆ ನೆಕ್ ಪೇಯ್ನ್ ಆಗಿತ್ತು, ನೆಕ್ ಪೇಯ್ನ್ ಅಂತ ಹೇಳ್ಕೊಂಬಂದೆ. ಸೊ ಮೇನ್ ರೀಸನ್ ಏನು, ಯಾಕಾಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಸೊ ನಂತರನೇ ಪೇಯ್ನ್ ಅನುಭವಿಸ್ತಿರೋರು ತುಂಬ ಜನ ಇರ್ತಾರೆ. ಸೊ ಅವರಿಗೊಂದು ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಾದರೂ ನಿಮ್ಮ ಅಕ್ಕಪಕ್ಕ ಇರೋರಾಗಿರ್ಬೋದು, ರಿಲೇಷನ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇದೇ ಥರ ಪೇಯ್ನ ಅನುಭವಿಸ್ತಿದ್ರೆ ನೀವು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲ ನೀವು ಅವ್ರಿಗೆ ನಾನು ಏನು ಸಜೆಷನ್ ಕೊಡ್ತೀನಿ ನೀವು ಅದನ್ನು ಅವ್ರಿಗೆ ಹೇಳಿ. ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನಂತೂ ಏನಿಲ್ಲ ಅಂದ್ರೂ ಸ್ಟಾರ್ಟಿಂಗ್ ನನಗೆ ಪೇಯ್ನ್ ಬಂದಾಗ ಒಂದು 5 ಹಾಸ್ಪಿಟಲ್ನಾದರೂ ಸುತ್ತಿದ್ದೀನಿ. 5 ಹಾಸ್ಪಿಟಲಲ್ಲಿ ಏನು ಹೇಳ್ತಾರೋ ಎಲ್ಲದನ್ನೂ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಆ ಥರ ಆಗಬಾರ್ದು ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮಾಮೂಲಿ ನನಗೆ ಹೇಳ್ದಾಗೆ ನೆಕ್ ಪೇಯ್ನ್ ಇತ್ತು. ನನಗೆ ನೆಕ್ ಪೇಯ್ನು ಯಾವ ರೇಂಜಿಗೆ ಇತ್ತು ಅಂದರೆ, ಫುಲ್ಲು ಈ ನೆಕ್ ಪೇಯ್ನಿಂದ ಇಲ್ಲಿವರೆಗೂ, ನೆಕ್ಕಿಂದ ತಲೆಯಿಂದ ಇಲ್ಲಿವರೆಗೂ ನೋವು ಬರೋದು, ನನಗೆ ಜುಮ್ ಅನಿಸೋದು ಮತ್ತು ಪೇಯ್ನು ಸಿಕ್ಕಾಪಟ್ಟೆ. ಅದು ಯಾವ ಥರ ಪೇಯ್ನ್ ಅಂತಲೇ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಆಗೋದು. ನಾನು ಸ್ಟಾರ್ಟಿಂಗು ನನಗೆ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ನನ್ನ ತಂಗಿ ಮನೇಲಿದ್ದೆ ನಾನು. ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆ ಮಾರನೇ ದಿನವೇ. ಸೊ ಅವತ್ತು ನೈಟು ಮಲಗಿ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಆಲ್ರೆಡಿ ನನ್ನ ಕತ್ತು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ನಾರ್ಮಲಾಗಿ ಪಿಲ್ಲೋ ಹೈಟಿಂದ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇಲ್ಲ ಒಂದೇ ಸೈಡ್ ಮಲಗಿರೋದ್ರಿಂದ ನೆಕ್ ಪೇಯ್ನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಲೋಕಲ್ ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ದೆ. ಅವರು ಇಂಜೆಕ್ಷನ್ ಕೊಡ್ತಿದ್ರು, ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. ಬಟ್ ನನಗೆ ಪೇಯ್ನ್ ಕಮ್ಮಿ ಆಗ್ತಿರಲಿಲ್ಲ. ಪೇಯ್ನ್ ಕಮ್ಮಿ ಆಗ್ತಿಲ್ಲ ಅಂದ್ಬಿಟ್ಟು ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋಗಿ ಹಿಂಗೆ ಆಗ್ತಿಲ್ಲ ನನಗೆ ಅಂತ ಹೇಳಿದಾಗ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ಬಿಟ್ಟು MRI ಬರ್ಕೊಟ್ಟಿದ್ರು. MRI ಸ್ಕ್ಯಾನ್ ಮಾಡಿಸಿದ್ವಿ. ಮತ್ತೆ ಹೋಗಿ ತೋರಿಸಿದ್ದಕ್ಕೆ ಇದನ್ನು ಯಾರಿಗಾದರೂ ಮೂಳೆ ಡಾಕ್ಟ್ರುಗಳಿಗೆ ತೋರಿಸಿ, ಈ ಥರ ಮೂಳೆ ಸೆಂಟ್ರಲ್ಲಿ ಏನು ಮಾಂಸ ಬಂದಿರುತ್ತೆ ಈ ನೆಕ್ಕಲ್ಲಿ, ಅಲ್ಲಿ ಮಾಂಸ ಏನಾಗಿದೆ, ಊತ ಬಂದಿದೆ, ಅದಕ್ಕೋಸ್ಕರ ಈ ಥರ ಆಗ್ತಿದೆ, ಮೂಳೆ ಡಾಕ್ಟ್ರುಗಳಿಗೆ ತೋರಿಸಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾವು ನೆಲಮಂಗಲದಲ್ಲಿ ನಾನು ಯಾವಾಗಲೂ ತೋರಿಸಿರೋ ಅಂಥ ಒಂದು ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಹೋಗಿ ತೋರಿಸಿದಾಗ ಪೇಯ್ನ್ ಆಗಿದೆ, ಇದು ಅದೇನಂತಾರೆ ಫಿಸಿಯೋಥೆರಪಿ ಮಾಡಿಸಿ ಕಮ್ಮಿ ಆಗುತ್ತೆ ಅಂಥೇಳಿ ಫಿಸಿಯೋಥೆರಪಿಗೆ ಬರ್ಕೊಟ್ರು. ಫಿಸಿಯೋಥೆರಪಿನ 5 ಡೇಸ್ ಮಾಡಿಸಿದ್ವಿ. ಅದನ್ನು 5 ಡೇಸ್ ಮಾಡಿಸಿದ್ವಿ. ನನಗೆ ಪೇಯ್ನ್ ಕಮ್ಮಿ ಆಗ್ತಾನೇ ಇಲ್ಲ, ಸ್ವಲ್ಪನೂ ಕಮ್ಮಿ ಆಗ್ತಾ ಇರಲಿಲ್ಲ. ನೈಟೆಲ್ಲ ನಿದ್ದೆ ಬರ್ತಿರ್ಲಿಲ್ಲ, ಜುಮ್ ಅನಿಸೋದು, ಪೇಯ್ನ್ ಬರೋದು, ಹಿಂಗೆ ಆಡ್ಸೋಕೆ, ಯಾವ ಸೈಡ್ಗೂ ಕತ್ತಾಡ್ಸೋಕ್ಕಾಗ್ತಿರಲಿಲ್ಲ, ಮೇಲ್ಗೂ ಆಡ್ಸೋಕ್ಕಾಗ್ತಿರಲಿಲ್ಲ, ಕೆಳಗಡೆನೂ ಆಡ್ಸೋಕ್ಕಾಗ್ತಿರಲಿಲ್ಲ. ಫುಲ್ಲು ಎಲ್ಲೂ ಯಾವ ಥರನೂ ಮಲ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ರೈಟ್ ಸೈಡ್ಗೂ ಮಲ್ಗೋಕ್ಕಾಗ್ತಿರ್ಲಿಲ್ಲ, ಲೆಫ್ಟ್ ಸೈಡ್ಗೂ ಮಲ್ಗೋಕ್ಕಾಗ್ತಿರ್ಲಿಲ್ಲ, ಸ್ಟ್ರೈಟಾಗೂ ಮಲ್ಗೋಕ್ಕಾಗ್ತಿರ್ಲಿಲ್ಲ, ಇಲ್ಲ ಸೈಡಿಗೆ ಮಲ್ಕೋತೀನಿ ಅಂದರೂ ಸೈಡ್ಗೂ ಮಲ್ಗೋಕ್ಕಾಗ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಫಿಸಿಯೋಥೆರಪಿ ಮಾಡಿಸಿದ್ವಿ. ಅದಾದಮೇಲೆ ಜಿಂದಾಲಿಗೆ ಬಂದ್ವಿ. ಜಿಂದಾಲಲ್ಲಿ ತೋರಿಸೋಣ, ಅಲ್ಲಿ ಸರ್ಜನ್ಗಳಿರ್ತಾರೆ, ನರ್ವ್ ಡಾಕ್ಟ್ರುಗಳು, ಮೂಳೆ ಡಾಕ್ಟ್ರುಗಳೆಲ್ಲ ಸಪ್ರೇಟ್ ಇರ್ತಾರೆ, ಅಲ್ಲಿ ತೋರಿಸೋಣ ಅಂದ್ಬಿಟ್ಟು ಮೂಳೆ ಡಾಕ್ಟ್ರಿಗೆ ತೋರಿಸ್ದೆ ನಾನು. ಅವ್ರು ಹೇಳಿದ್ರು, ನರ ಊತ ಬಂದಿದೆ, ನೀವೆಲ್ಲೋ ಜೋರಾಗಿ ಬಿದ್ದಿರ್ತೀರ, ನರಕ್ಕೆ ಪೆಟ್ಟಾಗಿದೆ, ಅದರಿಂದ ನರ ಊತ ಬಂದಿದೆ ಅಂಥೇಳಿ ಅವ್ರು ಹೇಳಿದ್ರು. ಅವಾಗಲೇ MRI ಸ್ಕ್ಯಾನ್ ಮಾಡಿಸಿದ್ದೆ. ಅವ್ರಿಗೆಲ್ಲ ಹೋಗಿ ತೋರಿಸಿದಾಗ ಅವ್ರಿಗೆ ತೋರಿಸಿ ಹಿಂಗಾಗಿದೆ ಅಂತ ಹೇಳಿದ್ರು. ನಾನು ಎಲ್ಲೂ ಬಿದ್ದಿಲ್ಲ, ನನಗೂ ಯಾರೋ ಹೊಡೆದಿರ್ತಾರೆ ಜೋರಾಗಿ ಕತ್ತಿಗೆ, ಇಲ್ಲ ಅಂದರೆ
ಏನಾಗಿದೆ, ಏಟು ಬಿದ್ದಿದೆ, ಅದಕ್ಕೆ ಹಿಂಗೆ ಆಗ್ತಿರೋದು. ಇಲ್ಲ ಸರ್, ಹೆಂಗಾಯಿತು ಇದು ನಿಮಗೆ ಅಂತಂದರು. ನೈಟು ಮಲಗಿದ್ದೆ, ಬೆಳಗ್ಗೆ ಎದ್ದೋಳೋಷ್ಟರಲ್ಲಿ ಪೇಯ್ನ್ ಆಗ್ತಿತ್ತು ನನಗೆ. ನೈಟ್ ಮಲಗಿ ಬೆಳಗ್ಗೆ ಎದ್ದೋಳೋಷ್ಟರಲ್ಲೆಲ್ಲ ಆಗಲ್ಲಮ್ಮ, ಇದು ಏಟು ಬಿದ್ದಿರೋದಕ್ಕೆ ಆಗಿದೆ, ನೋಡೋಣ ಒಂದು 5 ಡೇಸು ಫಿಸಿಯೋಥೆರಪಿ ಮಾಡಿಸಿಬಿಟ್ಟು ಅಲ್ಲೂ ಫಿಸಿಯೋಥೆರಪಿ ಬರ್ಕೊಟ್ಟಿದ್ರು. ಸೊ ಅಲ್ಲೂ ನಾನು ಏನು ಮಾಡಿದೆ, 5 ಡೇಸು ಫಿಸಿಯೋಥೆರಪಿ ಮಾಡಿಸ್ದೆ. ಆಮೇಲೆ ಅಲ್ಲೋದ್ರೂ ಕಮ್ಮಿ ಆಗಲೇ ಇಲ್ಲ. ಎಕ್ಸಸೈಸ್ಗಳು ಹೇಳ್ಕೊಟ್ಟಿದ್ರು, ಎಕ್ಸಸೈಸ್ ಮಾಡ್ತಿದ್ದೆ, ಫಿಸಿಯೋಥೆರಪಿ ಮಾಡಿಸ್ದೆ, ಕಮ್ಮಿ ಆಗಲಿಲ್ಲ. ಕಮ್ಮಿ ಆಗ್ತಾನೇ ಇಲ್ವಲ್ಲ ಅಂಥೇಳಿ ಮತ್ತೆ ನೆಲಮಂಗಲದಲ್ಲಿ ಬೇರೆ ಕಡೆ ಸರ್ಜನ್ಗಳು ಬರ್ತಾರೆ, ಅಲ್ಲಿ ತೋರಿಸೋಣ ಅಂತ ಅಲ್ಲೋಗಿ ತೋರಿಸ್ದಾಗ ಅವ್ರು ಹೇಳಿದ್ರು, ಇದು ಕತ್ತಿನ ಮೂಳೆಗಳು ಏನಿದೆ 1 2 3 4 5 6 7 8 ಏನಿರುತ್ತೆ ಕತ್ತಿನಲ್ಲಿ, ಇಲ್ಲಿ ಆ ಕತ್ತಿನ ನರ, ಬ್ರೈನಿಂದ ಬಂದಿರೋ ನರ ಏನಿದೆ, ಆ ನರ ಮೂಳೆಗಳಿಗೆ ಟಚ್ ಆಗಬಾರ್ದು ಅಂತೇನಿಲ್ಲ, ಮೂಳೆ ಮೇಲೆ ಹಿಂಗೆ ಹೋಗಬೇಕು, ಗ್ಯಾಪ್ ಇರಬೇಕು, ನರಕ್ಕೂ ಮೂಳೆಗೂ ಏನಿದೆ ಗ್ಯಾಪು, ಆ ಗ್ಯಾಪ್ ಇರಬೇಕು. ಬಟ್ ನನಗೇನಾಗಿದೆ, ಈ ಮೂಳೆ ಓಕೆ, ಇದೋಕೆ, ಇನ್ನೊಂದು ಏನಾಗಿದೆ, ಮೂಳೆ ನರದೊಳಗಡೆ ಹೋಗ್ಬಿಟ್ಟಿದೆ. ಅದು ನರಗೆ ಹಿಂಗೆ ಹೋಗಿರೋದ್ರಿಂದ ಅದೇನಾಗುತ್ತೆ, ಕಂಪ್ರೆಸ್ ಆಗ್ತಿದೆ, ಟಚ್ ಆಗ್ತಿದೆ, ಹಾಗಾಗಿ ನಿಮಗೆ ಪೇಯ್ನ್ ಬರ್ತಿದೆ. ಇದು ಮೇಜರ್ ಪ್ರಾಬ್ಲಮ್ ಅಲ್ಲ, ಆ್ಯಕ್ಚುಲಿ ಮೈನರೇ. ಮೇಜರ್ ಪ್ರಾಬ್ಲಮ್ ಆಗಿದ್ದರೆ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಇಲ್ಲ ಇದು ಆಪ್ರೇಷನ್ ಆಗಿಬಿಡಬೇಕು, ಆಪ್ರೇಷನ್ ಮಾಡಿಸ್ಬಿಡಿ ಅಂತ ಹೇಳಿರೋರು. ಬಟ್ ನನಗೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಕಮ್ಮಿ ಆಗುತ್ತೆ, ಇಲ್ಲ ಟ್ಯಾಬ್ಲೆಟ್ ತೊಗೊಳ್ಳಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ನೆಲಮಂಗಲದಲ್ಲೂ ನಮಗೇನು ಮಾಡಿದ್ರು, 20 ಡೇಸ್ಗೆ ಟ್ಯಾಬ್ಲೆಟ್ ಕೊಟ್ಟರು. ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಕಮ್ಮಿ ಆದರೆ ಓಕೆ, ಕಮ್ಮಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅದನ್ನು ಮಾಡೋಣ ಅಂಥೇಳಿ ಕಳಿಸಿದ್ರು. ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ, ಟ್ಯಾಬ್ಲೆಟ್ ತೊಗೋತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಓಕೆ ಆಗಿದ್ದೆ. ಮಾಮೂಲಿ ಆವಾಗೆಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೆ, ಅವಾಗ ಡೈಲಿ ವ್ಲಾಗ್ ಆಗ್ತಾಯಿದ್ದೆ, ಆವಾಗ ಸರಿ ಹೋಗಿತ್ತು. ಮೊನ್ನೆ ಆಯುಧ ಪೂಜೆ ಇತ್ತಲ್ಲ, ಆಯುಧ ಪೂಜೆ ಎಲ್ಲ ಮುಗಿಸ್ಕೊಂಡು ಟ್ರಿಪ್ಪಿಗೆ ಹೋದ್ವಿ. ಅವತ್ತು ನೈಟೇ ಟ್ರಿಪ್ಗೆ ಹೋಗಿ ಅಲ್ಲೇನಾಯಿತು, ನನಗೆ ಬೀಚಲ್ಲಿ ಆಡಿಬಿಟ್ವಿ, ತುಂಬ ಅಂದರೆ ತುಂಬ ನೀರಲ್ಲಿ ಆಡಿಬಿಟ್ವಿ ಅವತ್ತು. 2 ಡೇಸು ನಾವು ಹೋಗಿ 3 ಡೇಸು ಟ್ರಿಪ್ಪು. 2 ಡೇಸ್ ಏನಾಯಿತು, ಫುಲ್ ನೀರಲ್ಲಿ ಆಡಿದ್ದೇ ಆಗೋಯ್ತು. ಯಾವ ರೇಂಜಿಗೆ ನೀರಲ್ಲಿ ಆಡಿದ್ದೀವಿ ಅಂದರೆ ನೀರು ಬಿಟ್ಟು ಆಚೆನೇ ಬರೋಕ್ಕೆ ರೆಡಿ ಇಲ್ಲ ನಾವು, ಆ ರೇಂಜಿಗೆ ನೀರಲ್ಲಿ ಆಡಿದ್ದೀವಿ. ಮತ್ತು ದೊಡ್ಡ ಅಲೆಗಳು ಬರ್ತಿತ್ತಲ್ಲ, ಮಲ್ಪೆ ಬೀಚಲ್ಲಿ ನಾವು ಜಾಸ್ತಿ ಆಡಿದ್ದು, ದೊಡ್ಡ ಅಲೆಗಳು ಬರ್ತಿತ್ತಲ್ಲ, ನಾವೇನು ಮಾಡಿದ್ವಿ, ಬೆನ್ನು ಕೊಟ್ಕೊಂಡು ಅಲೆಗಳಿಗೆ ನಿಂತ್ಕೊಂಡು ಚೆನ್ನಾಗಿ ಆಟ ಆಡ್ಬಿಟ್ವಿ. ಅದೇನು ಮಾಡ್ತು, ನರ ಇದ್ದಿದ್ದು ಎಳ್ತಾ ಸ್ಟಾರ್ಟ್ ಆಯಿತು, ನೋವು ಜಾಸ್ತಿ ಆಯಿತು, ತುಂಬ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು, ಎಳ್ತ ಜಾಸ್ತಿ ಆಯಿತು. ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ. ನಾನು ಆಗ್ತಿಲ್ಲ, ಹಾಸ್ಪಿಟಲ್ಗೆ ಹೋಗೋಣ, ಮಾತ್ರೆನೂ ಖಾಲಿ ಆಗೈತೆ, ಎಲ್ಲೋ ಮಾತ್ರೆ ಖಾಲಿ ಆಗಿರೋದಕ್ಕೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗೈತೆ ಅಂತ. ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. ಮತ್ತು ಇನ್ನೂ 30 ಡೇಸ್ಗೆ ಮಾತ್ರೆ ಕೊಟ್ಟರು, ಅದೇನೇನೋ ಟಾನಿಕ್ಗಳು ಕೊಟ್ಟರು, ವಿಟಮಿನ್ದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಇನ್ನೊಂದು 30 ಡೇಸ್ ತೊಗೊಂಡು ನೋಡಿ ಕಮ್ಮಿ ಆಗ್ಬೋದು ಅಂಥೇಳಿ ಹೇಳಿದ್ರು. ಆಮೇಲೆ ಮನೆಗೆ ಬಂದುಬಿಟ್ವಿ, ತೋರಿಸ್ಕೊಂಡು ಮನೆಗೆ ಬಂದ್ವಿ. ನೋಡೋಣ ಆಪ್ರೇಷನ್ ಅಂತ ಹೇಳ್ತಿದ್ದಾರಲ್ವ, ಕಮ್ಮಿ ಆಗಿಲ್ಲ ಅಂದರೆ ಸಿದ್ಧಾರ್ಥದಲ್ಲಿ ಒಂದು ಸಲ ತೋರಿಸೋಣ, ಆಪ್ರೇಷನ್ ಆದರೆ ಏನು ಹೇಳ್ತಾರೋ ನೋಡೋಣ ಅಂದ್ಬಿಟ್ಟು ಅಲ್ಲೋದ್ವಿ. ಆಪ್ರೇಷನ್ ಆದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂಥೇಳಿ ನಾವು ಅಲ್ಲಿ ಹೋದ್ವಿ ಫಸ್ಟು, ನೋಡೋಣ ಕೇಳೋಣ ಅಂತ. ಅಲ್ಲೋದಾಗ ಅವರು ಸೇಮ್ ಆಪ್ರೇಷನ್ ಅಂತ ಏನು ಸ್ಟಾರ್ಟಿಂಗೇ ಹೇಳಲಿಲ್ಲ, ಇವಾಗ 30 ಡೇಸ್ ಹೆಂಗೂ ಟ್ಯಾಬ್ಲೆಟ್ ಕೊಟ್ಟಿದ್ದು, ಅಂದರೆ ನಾವು ಹೇಳ್ಕೊಂಡಿದ್ವಿ ಹಿಂಗೆಲ್ಲ ತೋರಿಸಿದ್ವಿ ಆಗ್ತಿಲ್ಲ ಅಂತ. ಅವ್ರು ಹೆಂಗಿದ್ರು 30 ಡೇಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಲ್ಲ, ಅದನ್ನು ತೊಗೊಂಡು ನೋಡಿ, ಅಕಸ್ಮಾತ್ ಕಮ್ಮಿ ಆಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಆಪ್ರೇಷನ್ ಮಾಡಬೇಕು ಅಂದರೆ ಮಾಡೋಣ ಅಂಥೇಳಿ ಅಂದರು. ನಾವು ಅಲ್ಲಿ ಹೋಗಿದ್ದ ಉದ್ದೇಶ ಏನಂದರೆ, ಆಯುಷ್ಮಾನ್ ಕಾರ್ಡ್ ಯೂಸ್ ಆಗುತ್ತೆ, ಯಶಸ್ವಿನಿ ಕಾರ್ಡ್ ಯೂಸ್ ಆಗುತ್ತೆ, ಅಲ್ಲೇ ಮಾಡಿಸೋಣ, ಸ್ವಲ್ಪ ಅಮೌಂಟ್ ಕಮ್ಮಿ ಆಗ್ಬೋದು ಅಂಥೇಳಿ ನಾವು ಅಲ್ಲಿ ಹೋಗಿದ್ದು. ಆ್ಯಕ್ಚುಲಿ ಕೋಪಿತಲಲ್ಲಿ ಇದ್ದಿದ್ದು, ಇಲ್ಲೆಲ್ಲೂ ಮಾಡಿಸೋದು ಬೇಡ, ವಿಮಾನ್ಸ್ಗೆ ಹೋಗ್ಬಿಡೋಣ, ವಿಮಾನ್ಸಲ್ಲಿ ಮಾಡಿಸೋಣ. ಯಾಕೆಂದರೆ ಏನಾದರೂ ಕೈಯಿಂದೋ ಕಾಲಿಂದೋ ಆಗಿದ್ದರೆ ಬಿಡಪ್ಪ ಇಲ್ಲೇ ಮಾಡಿಸೋಣ ಅಂತ ಅನ್ಬೋದಿತ್ತು. ಬಟ್ ಇದು ಏನಿದೆ ಬ್ರೈನಿಂದ ಬಂದಿರೋ ನರ ಇತ್ತು. ಸೊ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಟ್ರು ಬ್ರೈನೇ ಹೋಗ್ಬಿಡುತ್ತೆ ನಂದು. ಏನು ಆ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಹೇಳ್ತೀನಿ ರೀ. ಅದಾದಮೇಲೆ ಓಕೆ ಅಂದ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ. ಫಿಸಿಯೋಥೆರಪಿ 10 ಡೇಸ್ ಮಾಡಿಸ್ಬೇಕು, ಕಮ್ಮಿ ಆಗುತ್ತೆ ನೋಡಿ ಅಂತ. ಸರಿ ಅಂದ್ಬಿಟ್ಟು ಅಲ್ಲೊಂದು ಸಲ ಸಿದ್ಧಾರ್ಥದಲ್ಲೂ ಒಂದು ಫಿಸಿಯೋಥೆರಪಿ ಮಾಡಿಸ್ಕೊಂಡೆ ಮನೆಗೆ ಬಂದ್ವಿ.
ಫ್ರೈಡೇ ಅಲ್ಲೆಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಸ್ಯಾಟರ್ಡೇ ಏನಾಯಿತು, ಜಾಸ್ತಿ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಜಾಸ್ತಿ ಅಂದರೆ ನನಗೆ ಆ ಪೇಯ್ನ್ ಹೇಳ್ಕೊಳಕ್ಕೂ ಆಗೋಲ್ಲ, ಆ ಪೇಯ್ನ ಕಂಟ್ರೋಲ್ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ, ನನಗೆ ಸಹಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಪೇಯ್ನ್ ಬಂದುಬಿಡ್ತು. ಫಸ್ಟೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಮಲ್ಕೊಳ್ಳೋಕ್ಕೆ ಹಂಗೋ ಹಿಂಗೋ ಸಾಹಸ ಮಾಡಿ ಇದು ಮಾಡಿ ಸುಮ್ಮನೆ ಇಲ್ಲಿ ಇದು ದಿಂಬೇನಿರುತ್ತೆ, ದಿಂಬನ್ನ ಹಿಂದೆ ಹಾಕ್ಕೊಳ್ಳೋದು, ಹೊರ್ಕೊಂಡು ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದು ಮಾಡ್ತಿದ್ದೆ. ಹಂಗೆ ನಿದ್ದೆ ಮಾಡೋದು ಮಾಡ್ತಿದ್ದೆ. ಮೊನ್ನೆನೂ ಹಂಗೆ ಆಗೋಯ್ತು. ಸಿಕ್ಕಾಪಟ್ಟೆ ಪೇಯ್ನ್ ಆಗೋಯ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ಅದು ಹೇಳ್ಕೊಳಕ್ಕೆ ಆಗೋಲ್ಲ, ಅಷ್ಟು ಪೇಯ್ನ್ ಆಗೋಯ್ತು. 2 ಡೇಸ್ ಅಂತೂ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನರ್ಕನೇ ಆಗೋಗಿತ್ತು ನನಗಂತೂ. ನನಗೆ ಇಷ್ಟೊಂದು ಪೇಯ್ನ್ ಬರ್ತಿದೆಯಾ, ನಾನೇ ಇಷ್ಟೊಂದು ಪೇಯ್ನ್ ಸಫರ್ ಮಾಡ್ತಾಯಿದ್ದೀನ, ಯಾಕೆ ಹಿಂಗೆ ಆಗ್ತಿದೆ ನನಗೆ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೋವು ಬರೋದು. ಮಲ್ಕೊಳಕ್ಕಾಗ್ತಿರ್ಲಿಲ್ಲ. ನಾರ್ಮಲಾಗಿ ಇದೇನು ಮಾಡ್ತಿದ್ದೆ, ದಿನ ಹಿಂಗೆ ಇಟ್ಕೊತಿದ್ದೆ. ಇಲ್ಲಿ ಬೀರಿದು ಇಲ್ದು ಗೋಡೆ ಹಿಂಗೆ ದಿಂಬಿಟ್ಕೊತಿದ್ದೆ. ಹಿಂಗೆ ಇಟ್ಕೊಂಡು ಇದಕ್ಕೆ ಹಿಂಗೆ ಹೊರ್ಕೊಂಡು ಕೂತ್ಕೋತಿದ್ದೆ. ಮಲ್ಕೊಳಕ್ಕಾಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕ್ಕೂ ಕಷ್ಟನೇ. ಇಲ್ಲಿವರೆಗೂ ಏನು ನೋವು ಬರ್ತಿತ್ತು. ಈ ಪಾರ್ಟಲ್ಲಿ ಸಿಕ್ಕಾಪಟ್ಟೆ ಜುಮ್ ಅನ್ಸೋದು. ಇದನ್ನು ಟೈಟಾಗಿ ಹಿಂಗೆ ಹಿಡ್ಕೊತಿದ್ದೆ. ಹಿಂಗೆ ಟೈಟಾಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ಕೂತ್ಕೋತಿದ್ದೆ. ದಿಮ್ಮನ್ನ ಹೊರ್ಕೊಂಡು ಹಿಂಗೆ ಕೂತ್ಕೋತಿದ್ದೆ. ಫುಲ್ಲು ನೈಟ್ 2 ಡೇಸು ಮಾರ್ನಿಂಗೂ ನಿದ್ದೆ ಇಲ್ಲ, ನೈಟು ನಿದ್ದೆ ಇಲ್ಲ. ಸಖತ್ತು ಅಂದರೆ ಸಖತ್ತು ಪೇಯ್ನ್ ಬಂದುಬಿಟ್ಟಿತ್ತು ಅವತ್ತು. ಫುಲ್ಲು ಕಣ್ಣೀರೇ ಹಾಕಿದ್ದೀನಿ ಅವತ್ತು. ಅಷ್ಟು ಹತ್ತಿದ್ದೀನಿ ಅಂದರೆ ಅಷ್ಟು ಹತ್ತಿದ್ದೀನಿ. ಲೈಫಲ್ಲೇ ಅಷ್ಟು ಹತ್ತಿದ್ದೀನಿ ಅನ್ಸುತ್ತೆ ಮೋಸ್ಟ್ಲಿ ನಾನು. ಅಷ್ಟು ಹತ್ತಿದ್ದೀನಿ. ರೂಮಲ್ಲಿ ಮಲ್ಕೊಳಕ್ಕಾಗಲಿಲ್ಲ ಅಂತ ಸೋಫಾ ಮೇಲೆ ಹೋಗೋದು, ಸೋಫಾ ಮೇಲೆ ಹಾಕ್ತಿಲ್ಲ ಅಂತ ಮತ್ತೆ ರೂಮಿಗೆ ಬರೋದು, ಓಡಾಡೋದು, ಪೇಯ್ನ್ಗೆ ಹಿಡ್ಕೊಂಡು ಓಡಾಡೋದು. ಹಿಂಗೆ ಇಟ್ಕೊಂಡು ಮಲಗಿದ್ದೆ 2 ದಿನ. ಸ್ಯಾಟರ್ಡೆ ಸಂಡೇ ತಳ್ಳಾಕ್ತೆ. ಮಂಡೇ ಏನಾಯಿತು, ಸಂಡೇ ಡಿಸೈಡ್ ಆಗಿತ್ತು ನಾಳೆ ಹಾಸ್ಪಿಟಲ್ಗೆ ಹೋಗೋದು ಅಂತೇಳಿ. ಅಮ್ಮ ಫೋನ್ ಮಾಡಿ ಹಿಂಗೆ ಆಪ್ರೇಷನ್ ಹೊಂದಿದ್ದಕ್ಕೆ ಆಪ್ರೇಷನ್ ಎಲ್ಲ ಬೇಡ, ನರದ್ದು ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ, ಅದು ಕತ್ತಿನ ನರದ್ದು, ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ, ಬೇಡ ಅಂಥೇಳಿ ಆಯುರ್ವೇದಿಕಲ್ಲಿ ತೋರಿಸಿ ಕಮ್ಮಿ ಆಗುತ್ತೆ. ನನ್ನ ಫ್ರೆಂಡ್ ಮಗನಿಗೆ ಹಿಂಗೆ ಜಿಮ್ಮಲ್ಲೇನೋ ವೆಯ್ಟ್ ಲಿಫ್ಟ್ ಮಾಡೋಕ್ಕೋಗಿ ಸೇಮ್ ಪ್ರಾಬ್ಲಮ್ ಆಗಿತ್ತು. ನೆಕ್ಕಲ್ಲಿ ನರ ಉಳ್ಬಿಟ್ಟಿತ್ತು, ಅವನಿಗೂ ಸೇಮ್ ಪ್ರಾಬ್ಲಮ್ ಇತ್ತು. ಅವರು ಆಯುರ್ವೇದಿಕಲ್ಲಿ ತೋರಿಸಿ ಕಮ್ಮಿ ಆಗಿದೆ, ಇವಾಗೇನೂ ಇಲ್ಲ, ಆರಾಮಾಗಿದ್ದಾನೆ ಅವನು ಅಂತ. ಸರಿ ಅಂದ್ಬಿಟ್ಟು ಹೌದಾ ಅಲ್ಲೇ ತೋರಿಸ್ಬಿಡೋಣ, ಅಮ್ಮ ಫ್ರೆಂಡ್ ಎಲ್ಲಿ ತೋರಿಸಿದ್ರು ಅಲ್ಲೇ ತೋರಿಸೋಣ ಅಂಥೇಳಿ ಅಂದ್ಕೊಂಡಿದ್ವಿ. ಅಲ್ಲಿಗೆ ಹೋಗ್ಬಿಡೋಣ, ಅಲ್ಲೂ ತೋರಿಸಿ ನೋಡೋಣ ಅಂತ. ಆಮೇಲೆ ಗೊತ್ತಿಲ್ಲ, ಗೋಪಿಗೆ ಗೊತ್ತಿತ್ತೋ ಇಲ್ಲ ಯಾರಾದರೂ ಹೇಳಿದ್ರ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಕೇಳಿದ್ದಕ್ಕೆ ಇಲ್ಲ ನನಗೆ ಹಂಗೆ ಒಂದು ಐಡಿಯಾ ಬಂತು, BGS ಇದೆ ನೆಲಮಂಗಲದಲ್ಲಿ ತೋರಿಸೋಣ ಅಂಥೇಳಿ ಐಡಿಯಾ ಬಂತು, ಅದಕ್ಕೆ ಹೇಳಿದೆ ಅಂತ. ಹೌದಾ ಅಂದ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಪಾಪುನೆಲ್ಲ ಗೋಪಿನೇ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡಿ ಕಳಿಸ್ತು. ನಾನು ಎದ್ದು ಸ್ನಾನ ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟು ಹೊರಟ್ವಿ, ಹಾಸ್ಪಿಟಲ್ಗೆ 10 ಗಂಟೆಗೆಲ್ಲ ಹಾಸ್ಪಿಟಲಲ್ಲಿದ್ವಿ. ಆದಮೇಲೆ ಹೋಗಿ ತೋರಿಸಿದ್ವಿ. ಫಸ್ಟು ನಾವು ಆಯುರ್ವೇದಿಕ್ಕು ಪಕ್ಕದಲ್ಲೇ ಇತ್ತು. ಇಲ್ಲಿ ಆಯುರ್ವೇದಿಕ್ ಅಂದರೆ ಇಲ್ಲಿ ನಾರ್ಮಲ್ಲು ಟ್ರೀಟ್ಮೆಂಟು ಇದಿತ್ತು, ಹಾಸ್ಪಿಟಲ್ ಇತ್ತು. ಅಲ್ಲಿಗೆ ಹೋದಾಗ ಅವ್ರು ಹೇಳಿದ್ರು ಡಾಕ್ಟರ್ ಇಲ್ಲ, 2 ಗಂಟೆ ಮೇಲೆ ಬರ್ತಾರೆ, ನರ್ವ್ ಡಾಕ್ಟ್ರಾಗಲಿ ಮೂಳೆ ಡಾಕ್ಟ್ರಾಗಲಿ ಇಬ್ಬರೂ ಇಲ್ಲ, 2 ಗಂಟೆ ಮೇಲೆ ಬರ್ತಾರೆ, 2 ಗಂಟೆಗೆ ಬನ್ನಿ ನೀವು ಅಂತ. ಸರಿ ಆಚೆ ಬಂದ್ವಿ, ಏನು ಮಾಡೋದು, ಪಕ್ಕದ್ದು ಆಯುರ್ವೇದಿಕ್ ಏನಿದೆ ಅಲ್ಲೋಗಿ ಒಂದು ಸಲ ತೋರಿಸ್ಕೊಂಬಂದ್ಬಿಡೋಣ ಬಾ ಅಂತ ಅಲ್ಲಿಗೋದಾಗ ಕಾರ್ಡ್ ಮಾಡಿಸ್ಕೊಂಬನ್ನಿ ಅಂದರು. ಕಾರ್ಡೆಲ್ಲ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ವಿ. ಡಾಕ್ಟ್ರು MRI ಸ್ಕ್ಯಾನು ನಾವು ತೊಗೊಂಡೋಗಿದ್ವಿ. MRI ಸ್ಕ್ಯಾನ್ ನೋಡಿಬಿಟ್ಟು ಎಲ್ಲೋ ಬಲವಾಗಿ ಏಟು ಬಿದ್ದಿದೆ, ಎಲ್ಲಾದರೂ ಬಿದ್ದಿದ್ದೇನಮ್ಮ ಅಂತಂದರು. ಇಲ್ಲ ಎಲ್ಲೂ ಬಿದ್ದಿಲ್ಲ. ಹಸ್ಬೆಂಡನ್ನ ನೋಡಿಬಿಟ್ಟು ನನಗೆ ಇವಾಗಲೂ ನಗು ಬರುತ್ತೆ. ಅಲ್ಲಂತೂ ಸಖತ್ ನಕ್ಕಿದ್ದೀನಿ, ಡಾಕ್ಟ್ರ್ ಮುಂದೆನೇ ನಕ್ಕಿದ್ದೀನಿ. ಯಾಕೆ ಅಂದರೆ ಗೋಪಿನ ನೀನು ಏನಾಗಬೇಕು ನಮ್ಮ ಮಿಸ್ಸಸ್ ಸರ್ ಯಾಕಪ್ಪ ಇಷ್ಟು ಜೋರಾಗಿ ಹೊಡೆದಿದ್ಯಾ ಅಂತಂದರು. ಯಾಕಪ್ಪ ಇಷ್ಟು ಜೋರಾಗಿ ಹೊಡೆದಿದ್ಯಾ? ಅಯ್ಯೋ ಸುಮ್ಮನಿರಿ ಸರ್, ನಾನು ಯಾಕೆ ಹೊಡೆಯೋಕೆ ಹೋಗಲಿ, ಹೊಡೆದಿಲ್ಲ ನಾನು, ಹಂಗೆಲ್ಲ ಏನಿಲ್ಲ ಸರ್. ಇಲ್ಲ ಸರ್ ಹಂಗೆಲ್ಲ ಏನಿಲ್ಲ, ಚೆನ್ನಾಗೇ ನೋಡ್ಕೊಂತಾರೆ, ಹೊಡೆದಿಲ್ಲ ಅಂತ
ಇಲ್ಲ ಎಲ್ಲೋ ಬಿದ್ದಿದ್ದೀರಾ, ಇಲ್ಲಿ ಯಾರಾದರೂ ಬಲವಾಗಿ ಹೊಡೆದಿರ್ತಾರೆ, ಇಲ್ಲ ಬಿದ್ದಿದ್ದೀರಾ, ಇದೆರಡು ಆದ್ರೇ ಈ ಥರ ಆಗೋದು. ಇಲ್ಲಿ ಸುಮ್ಮನೆ ಆಗೋ ಅಂಥದ್ದೇ ಅಲ್ಲ ಇದು. ಮಲಗಿ ಎದ್ದಿದ ತಕ್ಷಣ ಆಗಲ್ಲ ಅಂಥೇಳಿ ಅವರು ಹಂಗೆ ಅಂತ ಅಂದರು. ಅವ್ರು ಹೇಳಿದ್ದು ಏನು ಅಂತಂದರೆ, ಈ ಮೂಳೆ ಏನಿದೆ, ನರದ ಮೇಲೆ ಏನು ಹೋಗಿದೆ, ಆ ಮೂಳೆ ಸ್ವಲ್ಪ ಒಳಗೆ ಹೋಗಿದೆಯಲ್ಲ, ಆ ಮೂಳೆ ಏನಾದರೂ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿದ್ರೆ ನಂದು ಬಾಡಿ ಏನಿದೆ ಅದು ಫುಲ್ ರಿಯಾಕ್ಷನ್ ಇರ್ತಿರಲಿಲ್ಲ. ಇದು ಬ್ರೈನು, ಇದು ಸ್ಪೈನಲ್ ಕಾರ್ಡ್ ಹೋಗಿರೋದು ಮೂಳೆ, ಇದು ನರ. ಈ ಬ್ರೈನಿಂದು ನರ ಹಿಂಗೆ ಬಂದೈತೆ, ಇಲ್ಲೆಲ್ಲ ಗ್ಯಾಪ್ ಐತೆ, ಮೂಳೆಗೂ ನರಕ್ಕೆ ಗ್ಯಾಪ್ ಐತೆ. ಈ ಪ್ಲೇಸ್ ನೋಡಿಲಿ, ಇದೇನಾಗೈತೆ, ನರದೊಳಗಡೆ ಹೋಗ್ಬಿಟ್ಟೈತಿ. ಇನ್ನೊಂದು ಸ್ವಲ್ಪ ಇದೇನಾದರೂ ಇನ್ನೊಂದು ಚೂರು ಒಳಗೆ ಹೋಗಿತ್ತು ಅಂದರೆ ಫುಲ್ ನನ್ನ ಬಾಡಿ ರಿಯಾಕ್ಷನ್ನೇ ಇರ್ತಿರ್ಲಿಲ್ಲ ಅಂತ. ಸರಿ ಆಯಿತು, ನಾನು ಇದನ್ನು ಸರಿ ಮಾಡಿಕೊಡ್ತೀನಿ, ನನಗೊಂದು 4 months ಟೈಮ್ ಕೊಡಿ. ಯಾಕೆಂದರೆ ಆಯುರ್ವೇದಿಕ್ಕು ಏಕ್ದಮ್ ಹೋಗಲ್ಲ, ಫಾಸ್ಟ್ ಆಗಲ್ಲ, ಇದು ಫಾಸ್ಟಾಗಿ ಕ್ಯೂರ್ ಆಗಲ್ಲ. ನನಗೊಂದು 4 months ಟೈಮ್ ಕೊಡಿ, ನಾನು ಕ್ಯೂರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು, ಇನ್ನು ನಮಗೆ ಖುಷಿ ಅಲ್ವಾ, ಒಳ್ಳೆಯದೇ, ಆಪ್ರೇಷನ್ ಇಲ್ದಂಗೆ ನೀಟಾಗಿ ಕ್ಯೂರ್ ಆಗುತ್ತೆ ಅಂದರೆ ಎಂಥವ್ರಿಗೂ ಖುಷಿ ಆಗುತ್ತೆ. ಎಲ್ಲ ಕಡೆ ಆಪ್ರೇಷನ್ ಅಂತಿದ್ರು, ಇಲ್ಲಿ ಕ್ಯೂರ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ರಿ, ಓಕೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀವಿ, ನಮಗೆ ಕ್ಯೂರ್ ಮಾಡಿಕೊಡಿ ಅಂತ. ಆಮೇಲೆ ಅವ್ರು ಹೇಳಿದ್ರು 10 days ಅಡ್ಮಿಟ್ ಆಗಬೇಕು ನೀವಿಲ್ಲೇ, ನೀವು ಹೋಗಿ ಬಂದು ಮಾಡ್ಬೋದು, ಬಟ್ ನಿಮ್ಮದು ಊರು ದೂರ ಇದೆ, ಹೋಗಿ ಬಂದು ಮಾಡುವಾಗ ಕತ್ತೇನಾದರೂ ಆಡಿಸೋದು ಅಳ್ಳಾಡೋದು ಎಲ್ಲ ಆಯಿತು ಅಂದರೆ ಕಷ್ಟ ಆಗುತ್ತೆ, ಮತ್ತು ಅದು ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಅಡ್ಮಿಟ್ ಆಗಿ 10 days ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಮಂಡೇನೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ವಿ, ನಾವು ಬಟ್ಟೆ ಏನೂ ತಂದಿಲ್ಲ, ತೊಗೊಂಬರ್ತೀವಿ ಅಂದ್ಬಿಟ್ಟು ಮಂಡೇನೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ವಿ, ಮನೆಗೆ ಬಂದ್ವಿ. ಟ್ಯೂಸ್ಡೇ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಟ್ಯೂಸ್ಡೇ ಹೋಗಿ ಅಡ್ಮಿಟ್ ಆದ್ವಿ. ಆ್ಯಕ್ಚುಲಿ ಮಂಡೆಯಿಂದನೇ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಅಷ್ಟೇ. ಟ್ರೀಟ್ಮೆಂಟ್ ಮಾಡಿದ್ರು. ಟ್ರೀಟ್ಮೆಂಟಲ್ಲಿ ಅವ್ರದ್ದು ಏನೇನೋ ಇದೆ, ಅವರು ಟ್ರೀಟ್ಮೆಂಟಲ್ಲಿ ಕಟಿವಸ್ತಿ, ಗ್ರೀವವಸ್ತಿ, ಆಮೇಲೆ ನಶ್ಯ, ಈ ಥರದ್ದೆಲ್ಲ ಒಂದಷ್ಟು ಅವರು ಆಯುರ್ವೇದಿಕ್ಕು ಟ್ರೀಟ್ಮೆಂಟ್ಗಳಿದೆ. ನನಗೆ ಮಾಮೂಲಿ ಎಣ್ಣೆ ಏನಿರುತ್ತೆ ಮಸಾಜದು, ಅದನ್ನೆಲ್ಲ ಹೀಟ್ ಮಾಡಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋರು ಅಷ್ಟೇ. ಆಮೇಲೆ ಸ್ಟೀಮ್ ಕೊಡೋರು, ಆಮೇಲೆ ಮೂಗಿಗೆ ಡ್ರಾಪ್ಸ್ ಹಾಕೋರು. ಡ್ರಾಪ್ಸ್ ಹಾಕಿದ್ಮೇಲೆ ಅರಿಶಿನ ಬೊಟ್ಟಿರುತ್ತಲ್ಲ ಅದನ್ನು ಸುಟ್ಬಿಟ್ಟು ಮೂಗಿಗೆ, ಬಾಯಿಗೆ, ಕಿವಿಗೆ ಎಲ್ಲ ಅದ್ರದ್ದು ಏನು ಹೊಗೆ ಬರುತ್ತೆ ಅದನ್ನು ಕೊಟ್ಟು ಹತ್ತಿಟ್ಟು ಕಳಿಸೋರು. ಬಿಸಿ ನೀರೇ ಮುಟ್ಟಬೇಕಿತ್ತು, ತಣ್ಣೀರು ಮುಟ್ಟೋಗಿರಲಿಲ್ಲ, ಬಿಸಿ ನೀರೇ ಕುಡಿಬೇಕಿತ್ತು. ಆಮೇಲೆ ಬಿಸಿ ಸ್ನಾನ ಡೈಲಿ ಅವ್ರು ಮಸಾಜ್ ಮಾಡಿ ಕಳಿಸ್ದಾಗ ಸ್ನಾನ ಮಾಡಬೇಕಿತ್ತು. ಏನಿಲ್ಲ ಅಂದ್ರೂ ನನಗೊಂದು 2.5-3 hours ಅವರು ಟ್ರೀಟ್ಮೆಂಟ್ ಕೊಡೋರು ಡೈಲಿ. ಆಮೇಲೆ ಫಿಸಿಯೋಥೆರಪಿನೂ ಮಾಡೋರು. ಫಸ್ಟು ಫಿಸಿಯೋಥೆರಪಿ ಮಾಡಿಸಿದ್ರೆ ಆಮೇಲೆ ಟ್ರೀಟ್ಮೆಂಟ್ ತೊಗೋತಿದ್ದೆ, ಇಲ್ಲ ಫಸ್ಟು ಟ್ರೀಟ್ಮೆಂಟ್ ತೊಗೊಂಡ್ರೆ ಆಮೇಲೆ ಫಿಸಿಯೋಥೆರಪಿ ಮಾಡಿಸ್ತಿದ್ದೆ. ಏನಿಲ್ಲ ಅಂದರೂ 1 ಗಂಟೆ ಆಗೋದು ನನಗೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದು ನಾನು ಆರಾಮಾಗಿ ಕೂತಿದ್ದೀನಿ ಅಂದರೆ 1 ಗಂಟೆ ಆಗೋದು. ಹಾಗೆ ಆಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಮಲ್ಕೊಳ್ಳೋಂಗಿರ್ತಿರ್ಲಿಲ್ಲ, ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬರೋದು. ಬಿಸಿ ಶಾಖ ಬೆಚ್ಚಗೆ ಇಡ್ತಿದ್ದಿದ್ದು, ನಾವು ಬಿಸಿ ನೀರು ಸ್ನಾನ ಮಾಡ್ತಿದ್ದಿದ್ದೆಲ್ಲ ಏನಾಗ್ತಿತ್ತು, ನಿದ್ದೆ ಜಾಸ್ತಿ ಎಳೆಯೋದು, ನಿದ್ದೆ ಬರೋದು, ನಿದ್ದೆ ಮಾಡೋಂಗಿರ್ತಿರ್ಲಿಲ್ಲ. ಅವ್ರು ಏನು ಟ್ರೀಟ್ಮೆಂಟ್ ಮಾಡಿ ಕಳಿಸಿರ್ತಾರೆ ಅದಾದಮೇಲೆ ನಿದ್ದೆ ಮಾಡೋಂಗಿರ್ತಿರ್ಲಿಲ್ಲ. ಹಂಗಾಗಿ ನಾವೆಲ್ಲ ಅಲ್ಲೇ ಓಡಾಡೋದು, ಏನಾದರೂ ಮಾತಾಡೋದು, ಫೋನ್ ಯೂಸ್ ಮಾಡೋದು, ಈ ಥರದ್ದೆಲ್ಲ ಮಾಡಿಕೊಂಡು ಹಂಗೆ ಹಿಂಗೆ ತಳ್ಳಾಕೊಂಡು 10 days ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ನಾನು ಹೇಳೋದು ಏನಂದರೆ, ಯಾರಿಗಾದ್ರೂ ಯೂಸ್ ಆಗೇ ಆಗುತ್ತೆ. ನನ್ನ ಥರನೇ ಪೇನ್ ಅನುಭವಿಸೋರು ತುಂಬ ಜನ ಇರ್ತಾರೆ, ಅವರಿಗೆ ಯೂಸ್ ಆಗಲಿ ಅಂಥೇಳಿ ಈ ವಿಡಿಯೋ ಅಷ್ಟೇನೆ. ಬರೀ ನೆಕ್ ಪೇನ್ ಅಂತಲ್ಲ, ಕೈ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಈ ಥರದ್ದು ಯಾವುದಿದ್ರೂ ಅವರು ಕ್ಯೂರ್ ಮಾಡ್ತಾರೆ. ಏನೇನೋ ಕಾಯಿಲೆಗಳು, ಎಷ್ಟೊಂದು ಥರ ಕಾಯಿಲೆಗಳು ಆಯುರ್ವೇದಿಕಲ್ಲಿ ಟ್ರೀಟ್ಮೆಂಟ್ ಇದೆ. ಇಲ್ಲ ಇಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋದೇ ಇಲ್ಲ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ನೀವು ತೊಗೊಬೋದು. ಸೊ ನನ್ನ ಮಗಂದು ಜೊತೆ ಅಂದರೆ 1 ವಾರ ಆದಮೇಲೆ ಅಪ್ಪು ಬಂದ. ಅವನಿಗೆ ನಾವು ಮಂಡೇ ತೋರಿಸ್ಬಿಟ್ಟು ನಾನು ಟ್ಯೂಸ್ಡೇ ಬಂದು ಜಾಯಿನ್ ಆದ್ನಲ್ಲ ಹಾಸ್ಪಿಟಲ್ಗೆ. ಅದಾದಮೇಲೆ ಸಂಡೇ ಬಂದು ಬರೀ ವಿಡಿಯೋ ಕಾಲಲ್ಲಿ ಮಾತಾಡೋದು, ಫೋನಲ್ಲಿ ಮಾತಾಡೋದು ಇದೇ ಇರ್ತಿತ್ತು.
ಸೊ ಅವನು ಬಂದಲ್ಲ ಅನ್ನೋ ಖುಷಿಗೆ ನಾನೇನು ಮಾಡಿದೆ, ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೆ. ಅದನ್ನು ನೋಡಿ ಎಷ್ಟೋ ಜನ ಫೋನ್ ಮಾಡಿದರು, ಏನಾಯಿತು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ವಿಡಿಯೋ ಹಾಕಿದೆಯಲ್ಲ, ಯಾಕೆ, ಏನಾಯಿತು, ಪಾಪುಗೇನಾದರೂ ಆಗೋಯ್ತಾ, ಏನಾಯಿತು ಅಂತ. ಇಲ್ಲ ಅವ್ನಿಗೇನೂ ಆಗಿಲ್ಲ, ಅವ್ನು ಚೆನ್ನಾಗಿದ್ದಾನೆ, ಅವ್ನು ನನ್ನ ನೋಡೋಕ್ಕೆ ಅಂತ ಬಂದಿದ್ನಲ್ಲ ಅದಕ್ಕೋಸ್ಕರ ವಿಡಿಯೋ ಹಾಕ್ತೆ ಅಂತ ಹೇಳಿದೆ. ಸೊ ಅವ್ನಿಗೇನೂ ಆಗಿಲ್ಲ, ಅವ್ನು ಚೆನ್ನಾಗೇ ಇದ್ದಾನೆ. ಆಗಿದ್ದೆಲ್ಲ ನನಗೆ ಈಗ ಆರಾಮಾಗಿದ್ದೀನಿ, ಕತ್ತೆಲ್ಲ ಆಡಿಸ್ಬೋದು. ಇವಾಗಲೂ ಟ್ರೀಟ್ಮೆಂಟ್ ತೊಗೋತಾನೆ ಇದ್ದೀನಿ, ಅಂದರೆ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಅದೇನು ಆಯಿಲ್ ಇದೆ ಅದನ್ನು ಹಾಕ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಬಟ್ ಪೇಯ್ನ್ ಇಲ್ಲ. ಈ ಕೈಯಲ್ಲಿ ಇಲ್ಲಿಂದ ಏನಿದೆ, ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಪೇಯ್ನ್ ಇಲ್ಲ. ಈ ಭಾಗ ಏನಿದೆ, ಈ ಕತ್ತು ಮತ್ತು ಭುಜ ಸೆಂಟರ್ ಏನಿದೆ ಇದು, ಅಲ್ಲಿ ಮಾತ್ರ ಸ್ವಲ್ಪ ಪೇಯ್ನ್ ಇದೆ. ಪೇಯ್ನ್ ಏನು ಹೋಗಿಲ್ಲ, ಪೇಯ್ನ್ ಇದೆ. ಸೊ ಇವತ್ತೂ ಥಂಡಿ ಮಾಡ್ಕೊಳ್ಳೋಂಗಿಲ್ಲ, ಬಿಸಿ ನೀರೇ ಕುಡಿಬೇಕು, ಟ್ಯಾಬ್ಲೆಟ್ಗಳು ತೊಗೋತಾ ಇರಬೇಕು, ಮಸಾಜ್ ಅವ್ರು ಏನೇನು ಹೇಳಿದ್ರು ಆ ಥರದ್ದೆಲ್ಲ ಮಾಡ್ಕೋಬೇಕು. ಅದು 3 ಮಂತ್ಸ್ವರೆಗೂ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ರು ಹೇಳಿರೋ ಥರ ನಡ್ಕೋಬೇಕಲ್ವ. ಅದಾದಮೇಲೆ ನನಗೆ ಮತ್ತೆ 1 ವೀಕ್ ಬಂದು ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಮತ್ತೆ ನಾನು ಅಡ್ಮಿಟ್ ಆಗ್ತೀನಿ. ನನ್ನ ಕ್ಯೂರ್ ಆಗಬೇಕಷ್ಟೇ, ನನ್ನ ಪೇಯ್ನ್ ಹೋಗಬೇಕು, ನನ್ನದು ಏನಿದೆ ಸಮಸ್ಯೆ ಅದು ಹೋಗಬೇಕು ಅಷ್ಟೇ, ಪರಿಹಾರ ಸಿಗಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಥರದ್ದೆಲ್ಲ ಯಾರಿಗಾಗಿದೆ ದಯವಿಟ್ಟು ಅವ್ರಿಗೆ ಹೇಳಿ, ಶೇರ್ ಮಾಡಿ. ನೆಲಮಂಗಲದಲ್ಲಿ ನಗರೂರಲ್ಲಿ ಇದೆ BGS, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲರೂ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು.